ಯಾವುದಾದ್ರೂ ಒಂದು ವರದಿಯನ್ನು ಒಪ್ಕೊಂಡು ಮಾಡಿಬಿಡಿ. ಮತ್ತು ಸುಪ್ರೀಂ ಕೋರ್ಟಿನ ಆದೇಶದನುಗುಣವಾಗಿ ಮೀಸಲಾತಿ ಜಾರಿ ಆಗಲೇಬೇಕು. ಕುದುರೆಗೆ ಬಿದ್ದರೆ ಇವರು ರಸ್ತೆ ಮೇಲೆ ಓಡಾಟ ಕಷ್ಟ ಆಗ್ತದೆ. ವಿಧಾನಸೌಧದಲ್ಲಿ ಕುರ್ಚಿ ಅಗಳಾಡಕ್ಕೆ ಶುರು ಆಗ್ತದೆ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನಿವಾರ್. ವೀಕ್ಷಕರೇ, ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆಲಿ ಇದ್ದಾರೆ. ಬನ್ನಿ, ಈಗಾಗಲೇ ಮೀಸಲಾತಿ ಕುರಿತಾಗಿ ಏನೆಲ್ಲ ವಿಚಾರಗಳು ಅವರು ನಮ್ಮ ಎದುರಿಗೆ ಹಂಚ್ಕೋತಾರೆ ಅನ್ನೋದ್ರ ಕುರಿತಾಗಿ. ಸರ್, ಈ ಮೀಸಲಾತಿ ಕುರಿತಾಗಿ ಸಾಕಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ. ಏನು ಹೇಳಿ ಬಯಸ್ತಾರೆ ಸರ್? ನೋಡಿ, ಗೊಂದಲದ ವಾತಾವರಣ ಕರ್ನಾಟಕದಲ್ಲೇ ಯಾಕೆ ಸೃಷ್ಟಿ ಆಯಿತು? ಆಂಧ್ರ ಪ್ರದೇಶದಲ್ಲಿ ಕೊಟ್ಬಿಟ್ರು, 1 ವರ್ಷ ಮೇಲಾಯಿತು. ಸುಪ್ರೀಂ ಕೋರ್ಟ್ ಆದೇಶ ಬಂದ ತಕ್ಷಣ ಕೊಟ್ಟರು. ತೆಲಂಗಾಣದವ್ರು ಕೊಟ್ಟರು, ಹರಿಯಾಣದವ್ರು ಕೊಟ್ಟರು. ಯಾವ್ಯಾವ ರಾಜ್ಯದಲ್ಲಿ ಬೇಡಿಕೆ ಇತ್ತು ಎಲ್ಲರೂ ಕೊಟ್ಟಾರ. ಇವರೊಬ್ಬರೇ ಗೊಂದಲ ಮಾಡ್ತಾ ಇದ್ದಾರೆ. ಏನು ಕಾರಣ ಇರಬಹುದು? ಇವ್ರದ್ದು ಕಾರಣ ಇಷ್ಟೇ, ದುರುದ್ದೇಶದ. ಒಬ್ಬರೇ ತಿನ್ಬೇಕಂತಾರೆ ಮೀಸಲಾತಿ ಎಲ್ಲ. ಅದಕ್ಕಾಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವ್ರ ಸರ್ಕಾರ ಆರ್ಥಿಕವಾಗಿ ದಿವಾಳಿ ಆಗಿದೆ, ಬೊಕ್ಕಸ್ ಖಾಲಿ ಆಗಿದೆ. ನೇಮಕಾತಿ ಮಾಡಿಕೊಂಡ್ರೆ ಸಂಬಳ ಕೊಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ. ಇವತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ಲಿಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಮತ್ತು ಅನೇಕ ಇಲಾಖೆಗಳಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಅಲ್ಲೇ ಇಲ್ಲೇ ಕಾಂಟ್ರಾಕ್ಟ್ ಅಪಾಯಿಂಟ್ಮೆಂಟ್ ಮಾಡಿದವ್ರು ಇದ್ದಾರೆ, ಕೆಲಸಕ್ಕಿದ್ದಾರೆ, ಔಟ್ಸೋರ್ಸ್ ಮೇಲಿದ್ದಾರೆ. ಅವ್ರಿಗೂ ಕೂಡ ಇವ್ರ ಹತ್ರ ದುಡ್ಡು ಕೊಡಲಿಕ್ಕೆ ಇಲ್ಲ. ಹೀಗಾಗಿ KSRTC ಅವರು ಕೊಡ್ತಾ ಇಲ್ಲ ಅಂತ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ದಿವಾಳಿ ಆದ ಕಾರಣಕ್ಕಾಗಿ ಈ ಸರ್ಕಾರ ಏನಾದರೂ ಒಂದು ಕುಂಟ ನೆಪ ಒಡ್ಡಿ ಅಪಾಯಿಂಟ್ಮೆಂಟಿಗೆ ಅಡ್ಡಿ ಮಾಡಬೇಕು ಅನ್ನೋದೇ ಉದ್ದೇಶ. ನಾವು ಆಗ್ರಹ ಮಾಡ್ತೀವಿ, ಯುವಕರು, ವಿದ್ಯಾವಂತರು, ಅವ್ರದ್ದು ವಯಸ್ಸು ಮೀರ್ತಾ ಇದೆ, ಹತಾಶರಾಗಿದ್ದಾರೆ, ಬಡತನದಲ್ಲಿ ಬಳಲ್ತಾ ಇದ್ದಾರೆ. ಕೂಡಲೇ 2,85,000 ವೇಕೆನ್ಸಿನೂ ಅಪಾಯಿಂಟ್ಮೆಂಟ್ ಮಾಡಬೇಕು, ಯುವಕರಿಗೆ ಅನುಕೂಲ ಮಾಡಿಕೊಡು. ಅಂದರೆ ಈಗ ಈ ಸರ್ಕಾರನೇ ಇದ್ರ ಹಿಂದೆ ನಿಂತ್ಕೊಂಡು ಇವ ಕಾನೂನಾತ್ಮಕ ಹೋರಾಟ ಮಾಡಲಿಕ್ಕೆ ಇಬ್ಬರನ್ನ ಕಳಿಸಿದೆ ಅಂತಕ್ಕಂಥದ್ದು ಆರೋಪ ಮಾಡಿದ್ರಿ. ಅದನ್ನು ಯಾವ ರೀತಿ ಅಂತ ನೋಡಿ, 4 ವರ್ಷ ಆಯ್ತು. ನಾವು 17% ಹೆಚ್ಚು ಮಾಡಿ ಮೀಸಲಾತಿ ಜಾರಿ ಮಾಡಿದ್ವಿ, 7% ಹೆಚ್ಚು ಮಾಡಿ ಜಾರಿ ಮಾಡಿದ್ವಿ. ಮೇಲ್ವರ್ಗದವ್ರು ಯಾರು ಹೋಗಿದ್ರೆ ಅದಕ್ಕೊಂದು ಅರ್ಥ ಇತ್ತು. ಅವ್ರು ಯಾರೂ ಹೋಗಿಲ್ಲ, ಎಲ್ಲರೂ ಸ್ವಾಗತ ಮಾಡಿದ್ದಾರೆ. ವಿಧಾನಸಭೆ ಒಳಗೂ ಸ್ವಾಗತ ಮಾಡಿದ್ದಾರೆ, ಹೊರಗೂ ಮಾಡಿದ್ದಾರೆ. ಈಗ ಕಳಿಸ್ಲಿಕ್ಕೆ ಉದ್ದೇಶ, ಈ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದೆ. ಅದಕ್ಕಾಗಿ ಮೀಸಲಾತಿ ನೆಪದಲ್ಲಿ ನೇಮಕಾತಿ ಮುಂದೂಡುವಂಥ ಪ್ರಯತ್ನ ಇದೆ. ಒಟ್ಟಿನಲ್ಲಿ ಇದನ್ನು ನೆನಗುದಿಗೆ ಬೀಳಬೇಕು, ದುಡ್ಡಿಲ್ಲ. ಅದು ಪ್ರಮುಖವಾಗಿ ಈಗ ನಡೆದಿರ್ತಕ್ಕಂಥ ವಿಜಯಪುರದ ವಿಮಾನ ನಿಲ್ದಾಣ ಆಗಿರ್ಬೋದು, ಆಲ್ಮಟ್ಟಿ ಅಣೆಕಟ್ಟು ಎತ್ತರ ಆಗಿರ್ಬೋದು. ಆಲ್ಮಟ್ಟಿ ನೋಡಿ, ನಮಗೆ 130 TMC ನೀರು ಅಲೋಕೇಶನ್ ಇದೆ. 15 ಲಕ್ಷ ಎಕರೆ ನೀರಾವರಿ ಮಾಡಲಿಕ್ಕೆ ಅವಕಾಶ ಇದೆ. ಈಗ ನಾವು ಮಾಡಬೇಕಾದದ್ದು ತುರ್ತು ಕೆಲಸ, 20 ಹಳ್ಳಿಗಳ ಸ್ಥಳಾಂತರ ಆಗಬೇಕು, ಮುಳುಗಡೆ ಆಗ್ತಕ್ಕಂಥದ್ದು. 1,34,000 ಎಕರೆಯಲ್ಲಿ ಈಗಾಗಲೇ 34,000 ಆಗಿದೆ. ಇನ್ನೂ 1 ಲಕ್ಷದಷ್ಟು ಭೂ ಸ್ವಾಧೀನ ಮಾಡ್ಕೊಳ್ಬೇಕು. ಅವ್ರ ರೈತರಿಗೆ ಪರಿಹಾರ ಕೊಡಬೇಕು. ಅದಕ್ಕಾಗಿ ಹಣ ಬೇಕು. ಅದಕ್ಕೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, 25,000 ಕೋಟಿ ಈ ವರ್ಷ, 25,000 ಕೋಟಿ ಮುಂದಿನ ವರ್ಷ UKPಗೆ ಕೊಡಬೇಕು. UKಗೆ ಪ್ರತ್ಯೇಕ ಅಲೋಕೇಶನ್ ಮಾಡಬೇಕು. ಆಮೇಲೆ ಈಗ ಮೊನ್ನೆ ಒಂದು MP ಪಾಟೀಲ್ ಒಂದು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಮೂಗಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಬಜೆಟಲ್ಲಿ ಏನೂ ಇಡಲಿಲ್ಲ ಅಂತಕ್ಕಂಥದ್ದನ್ನು. ಬಜೆಟಲ್ಲಿ ನೋಡಿ, ನೀರಾವರಿ ಯೋಜನೆಗಳು ಕೇಂದ್ರದ ಯೋಜನೆಗಳಲ್ಲ. ಕೇಂದ್ರದ ಯೋಜನೆಗಳು ರೈಲ್ವೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಅಷ್ಟು ಬಿಟ್ಟರೆ ಉಳಿದದ್ದು ಎಲ್ಲ ಎಕ್ಸಿಕ್ಯೂಷನ್ನು ರಾಜ್ಯ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ತನ್ನ ಆದಾಯದೊಳಗೆ ಮಾಡಬೇಕು. ನಾವೇನೀಗ ಕೇಳ್ತೇನೆ ಹಂಗಾರೆ ಒಂದು ಪ್ರಶ್ನೆ, ಇದು 1964ರಲ್ಲಿ ಅಡಿಗಲ್ಲು ಹಾಕಿದ್ವಿ. ಅಡಿಗಲ್ಲು ಹಾಕ್ಲಿಕ್ಕೆ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರನ್ನ, ನಿಜಲಿಂಗಪ್ಪನವ್ರನ್ನ ಬಂಗಾರದಲ್ಲಿ ತೂಗಿ ಕಳಿಸಿದ್ವಿ. ಅವಾಗ ಒಂದೇ ಬೇಡಿಕೆ ಇಟ್ಟದ್ದು, ಆಲ್ಮಟ್ಟಿ ಅಣೆಕಟ್ಟು ಮಾಡಿಕೊಡಿ. ಯಾಕೆ ಮಾಡಲಿಲ್ಲ 50 ವರ್ಷ? 3 ಕಡೆ ಅವ್ರದ್ದೇ ಸರ್ಕಾರ ಇತ್ತು, 3 ಕಡೆ ಅವ್ರದ್ದೇ. ಕೇಂದ್ರದಲ್ಲೂ ಅವ್ರದ್ದೇ ಸರ್ಕಾರ, ಮಹಾರಾಷ್ಟ್ರದಲ್ಲೂ ಅವ್ರದ್ದೇ ಸರ್ಕಾರ.
ಕರ್ನಾಟಕ ಮೈಸೂರಿನಲ್ಲೂ ಅವ್ರದ್ದೇ ಸರ್ಕಾರ. ತ್ರಿಬಲ್ ಇಂಜಿನ್ ಸರ್ಕಾರ ಇತ್ತು, ಯಾಕೆ ಮಾಡಲಿಲ್ಲ ಮಾಡಬೇಕಾಗಿತ್ತಲ್ಲ. ಅದೇ ಇರುತ್ತೆ ತಾಪತ್ರ. ಒಟ್ಟಿನಲ್ಲಿ ಈಗ ಮುಂಬರುವ ದಿನಗಳಲ್ಲಿ ಏನು ಒಂದು ಸ್ಟ್ಯಾಂಡು ಮೀಸಲಾತಿ ಕುರಿತಾಗಿ ಯಾವ ಸ್ಟ್ಯಾಂಡ್ ಇರುತ್ತೆ ಸರ್ ನಿಮ್ಮದು? ನಮ್ಮದು ಮೀಸಲಾತಿ ಭಾಳ ಸ್ಪಷ್ಟವಾಗದ, ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿ ಮತ್ತು ಸುಪ್ರೀಂ ಕೋರ್ಟಿನ ಆದೇಶದ ಅನುಗುಣವಾಗಿ ಮೀಸಲಾತಿ ಜಾರಿ ಆಗಲೇಬೇಕು. ಮತ್ತು ಅವರೇ ನೇಮಿಸಿದಂಥ ನಾಗಮೋಹನ್ ದಾಸ್ ವರದಿ ಆಗಲಿ, ನ್ಯಾಯಮೂರ್ತಿ ಸದಾಶಿವಯ್ಯನವ್ರ ವರದಿ ಆಗಲಿ, ಅಥವಾ ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ವರದಿ ಆಗಲಿ, ಯಾವುದಾದ್ರೂ ಒಂದು ವರದಿಯನ್ನು ಒಪ್ಕೊಂಡು ಮಾಡಿಬಿಡಲಿ. ಒಟ್ಟಿನಲ್ಲಿ ಮಾಡಬೇಕು. ಅದು ನೆನಗುದಿಗೆ ಬೀಳಬಾರ್ದು ಅಂತ. ನೆನಗುದ್ರಿಗೆ ಬಿದ್ದರೆ ಇವ್ರ ರಸ್ತೆ ಮೇಲೆ ಓಡಾಟ ಕಷ್ಟ ಆಗ್ತದೆ, ವಿಧಾನಸೌಧನ ಕುರ್ಚಿ ಅಗಳಾಡಕ್ಕೆ ಶುರು ಆಗ್ತದೆ. ಇದಿಷ್ಟು ಗೋವಿಂದ ಕಾರಜೋಳ ಅವರು ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಏನು ಒಂದು ವೇಳೆ ಸರ್ಕಾರ ಮೀಸಲಾತಿ ಹೋರಾಟದಲ್ಲಿ ಏನಾದರೂ ವಿಳಂಬ ಮಾಡಿದ್ರೆ ಸರ್ಕಾರ ಅಳ್ಳಾಡಿಸ್ತೀವಿ ಅಂತಕ್ಕಂಥದ್ದು ಒಂದು ಬಹಳ ಖಡಕ್ಕಾದಂಥ ವಿಚಾರವನ್ನು ಹೊರಹಾಕಿದ್ದಾರೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.